ಈಗ ನೇರವಾಗಿ ಅತಿಥಿ ಉಪನ್ಯಾಸ ಡಾಕ್ಟರ್ ರಾಜಶೇಖರ್ ಬಿರಾದರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಯರಗಟ್ಟಿ, ಇವರಿಂದ. ಸತ್ತಡೆ ಜನನ ಮರಣ, ಪರಧನ ಪರಸತಿಗೆ ಸತ್ತಡೆ ಜನನ ಮರಣ, ಶಿವಭಕ್ತನಾಗಿ ಏಕಲಿಂಗ ನಿಷ್ಠಾ ಸಂಪನ್ನನಾಗಿ ಶಿವಾಚಾರಕ್ಕಾಗಿ ಸತ್ತಡೆ ಮುಕ್ತಿ ಎಂದ ಕಲಿದೇವಯ್ಯ ಎಂಬ ಮಡಿವಾಳ ಮಾಚಿದೇವರ ವಚನದ ಆಶಯದಂತೆ ಹೆಣ್ಣು ಹೊನ್ನು ಮಣ್ಣಿಗಾಗಿ ಬದುಕದೇನೆ ಈ ನಾಡಿನ ಪರಂಪರೆಯ ರಕ್ಷಣೆಗಾಗಿ ಬದುಕಿ ಸಾರ್ಥಕ ಬದುಕನ್ನು ಬದುಕಿದ ಲಿಂಗೈಕ್ಯ ದೊಡ್ಡಬಾವಪ್ಪ ಮೂಗಿಯವರ ಕುರಿತಾದ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ನಾಡಿನ ಅಪರೂಪದ ರಾಜಕಾರಣಿಯಾಗಿರುವ ಶ್ರೀ ಚಂದ್ರಕಾಂತ್ ಬೆಲ್ಲದಜ್ಜ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅವರೇ, ದತ್ತಿ ದಾನಿಗಳಾದ ಮತ್ತು ಆತ್ಮೀಯರಾಗಿರುವ ಶ್ರೀ ಪ್ರಕಾಶ್ ಮೂಗಿ ಸರ್ ಅವರೇ, ಸಂಘದ ಕಾರ್ಯದರ್ಶಿಗಳಾದ ಶಂಕರ್ ಹಲಗತ್ತಿ ಸರ್ ಅವರೇ, ಜಿನದತ್ ಹಡಗಲಿ ಸರ್ ಅವರೇ, ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಮೊದಲಿಗೆ ಹೃತ್ಪೂರ್ವಕ ಶರಣಾರ್ಥಿಗಳು. ಡಾಕ್ಟರ್ ಅಂಬೇಡ್ಕರ್ ಯಾವಾಗಲೂ ಹೇಳ್ತಾ ಇದ್ರು, ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅನ್ನೋ ಮಾತಿನಂತೆ ಸಮೃದ್ಧವಾದ, ಆರೋಗ್ಯಕರವಾದ, ಶಕ್ತಿಯುತವಾದ ಒಂದು ಸಮಾಜವನ್ನು ಕಟ್ಟಬೇಕು ಅಂದರೆ ನಮಗೆ ಹಿಂದಿನ ಅರಿವು ಬಹಳ ಮುಖ್ಯ. ಅದರ ಜೊತೆಗೆ ಈಗ ನಾವು ಮಾಡಬೇಕಾದ ಕೆಲಸವನ್ನು ಸರಿಯಾಗಿ ನಿರ್ವಹಿಸೋದು ಕೂಡ ಅಷ್ಟೇ ಮುಖ್ಯ. ಅದಕ್ಕೂ ಮಿಗಿಲಾಗಿ ಭವಿಷ್ಯದ ಒಂದಿಷ್ಟು ಯೋಜನೆಗಳು ಕೂಡ ನಮಗೆ ಬೇಕಾಗ್ತವೆ. ಅದರಲ್ಲೂ ನಮ್ಮ ನಾಡು ನುಡಿಗಾಗಿ, ಅದರ ರಕ್ಷಣೆಗಾಗಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿ ಹೋರಾಟ ಮಾಡಿರ್ತಕ್ಕಂಥ ಮಹನೀಯರನ್ನು ಸ್ಮರಿಸಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ರಕ್ಷಣೆ ಮಾಡೋದಕ್ಕೆ, ಉಳಿಸೋದಕ್ಕೆ ಆದರೆ ಬ್ರಿಟಿಷರ ಜೊತೆ ಕೈ ಜೋಡಿಸಿರುವಂತಹ ಮನೆತನಗಳು ಈಗ ವಿಶ್ವವಿಖ್ಯಾತ ಅಂತ ಬೀಗ್ತಾ ಇದ್ದಾವೆ. ಆದರೆ ಗಾತ್ರದಲ್ಲಿ ಸಣ್ಣವಾದರೂ ಕೂಡ ಸ್ವಾತಂತ್ರ್ಯದ ಕಿಚ್ಚನ್ನು ದೇಶಾದ್ಯಂತ ಹಚ್ಚೋದ ಮೊದಲು ಪ್ರೇರಣೆ ನೀಡಿರ್ತಕ್ಕಂಥ ದಿಟ್ಟ ಸಂಸ್ಥಾನಗಳ ಅರಮನೆಗಳು ಈಗ ಕೊಳಿತಾ ಇದ್ದಾವೆ, ಇತಿಹಾಸಕಾರರ ಉಪೇಕ್ಷೆಗೆ ಒಳಗಾಗಿದ್ದಾವೆ. ಕಿತ್ತೂರು ಸಂಸ್ಥಾನ ಅಂತಹ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಂಸ್ಥಾನ ಅಂತ ರುಚಿಯನ್ನು ತೋರಿಸಿದ್ದು ದಿಟ್ಟ ರಾಣಿ ಕಿತ್ತೂರು ಚೆನ್ನಮ್ಮ ನೇತೃತ್ವದ ಒಂದು ತಂಡ ಅಂತ ನಮಗೆಲ್ಲ ಗೊತ್ತಿದೆ. ಕವಿರಾಜ ಮಾರ್ಗಕಾರ ಒಂದು ಕಡೆ ಹೇಳ್ತಾನೆ, ಸುಭಟರ್ಕಳ್, ಸುಪ್ರಭುಗಳ್, ಚೆಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್ ಅಂತ 9ನೇ ಶತಮಾನದ ಕನ್ನಡಿಗರು ಹೇಗಿದ್ರು ಅಂತ ಹೇಳೋ ಮಾತು. ನನಗನ್ಸತ್ತೆ ಕವಿರಾಜ ಮಾರ್ಗದ ಈ ಸಾಲುಗಳು ಕಿತ್ತೂರು ಸಂಸ್ಥಾನದ ರಾಜ ರಾಣಿಯರನ್ನ ಕುರಿತು, ಅಲ್ಲಿರುವ ವೀರ ಹೋರಾಟಗಾರರ ಗುಣ ಸ್ವಭಾವವನ್ನು ಹೇಳುವ ಮಾತುಗಳೇ ಅಂತ ಅನಿಸತ್ತೆ. ಅವರು ವೈರಿ ಪಡೆಯನ್ನ ಮೆಚ್ಚುವಂತೆ ಹೋರಾಟ ಮಾಡೋದ್ರ ಜೊತೆಗೆ ವೈರಿಗಳನ್ನ ಕಿತ್ತೂರು ಸಂಸ್ಥಾನದ ಇತಿಹಾಸದ ಕುರಿತ ಅಧಿಕೃತ ದಾಖಲೆಗಳು ಈಗಲೂ ಕೂಡ ಕಡಿಮೆನೆ ಅಂತ ಹೇಳ್ಬೋದು. ಅಳಿದುಳಿದ ಅವಶೇಷಗಳನ್ನ ಜನಪದರ ಹಾಡು ಕಥೆ ಹಲವು ಮಹನೀಯರು ಅವಿರತವಾಗಿ ಶ್ರಮಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮರೆಯಲಾಗದ ಮತ್ತು ಮರೆಯಬಾರದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಅಂದರೆ ಲಿಂಗೈಕ್ಯ ದೊಡ್ಡಬಾವಪ್ಪ ಚನ್ನಬಸವಪ್ಪ ಮೂಗಿಯವರದು ಅಂತ ಅನಿಸತ್ತೆ. ಅವರು ಕಿತ್ತೂರು ಸಂಸ್ಥಾನದ ಇತಿಹಾಸಕ್ಕೆ ಸಂಬಂಧಿಸಿದ ಆಕರಗಳ ಶೋಧ, ಸಂಗ್ರಹ, ಪರಿಷ್ಕರಣೆ, ಪ್ರಕಟಣೆ ಹಾಗೂ ಪ್ರಸಾರಕ್ಕೆ ತಮ್ಮ ಜೀವಮಾನವನ್ನೇ ಸವಿಸ್ತಾರೆ. ಓದಿದ್ದು ಕೇವಲ ಮೆಟ್ರಿಕ್ ಆದರೂ ಕೂಡ ಯಾವ ವಿಶ್ವವಿದ್ಯಾಲಯದ ಸಂಶೋಧಕರಿಗೂ ಕೂಡ ಕಡಿಮೆ ಇಲ್ಲದಷ್ಟು ಇತಿಹಾಸವನ್ನು ಕಟ್ಟುವಂಥ ಕೆಲಸವನ್ನು ಮೂಗಿಯವರು ಮಾಡಿದ್ದಾರೆ. ಕಾಮನಬಿಲ್ಲಿಗೆ 7 ಬಣ್ಣಗಳು ಅಂತ ಹೇಳ್ತೇವೆ ನಾವು. ಅದೇ ರೀತಿ ಕಿತ್ತೂರು ಸಂಸ್ಥಾನದ ಮೊದಲ ಇತಿಹಾಸಕಾರರಾಗಿರುವ ಮೂಗಿಯವರ ವ್ಯಕ್ತಿತ್ವದ ಸ್ವಾತಂತ್ರ್ಯ ಹೋರಾಟ, ಜನಪದ ಸಾಹಿತ್ಯ ಶೋಧ, ಅನುಕರಣೀಯ ಸಂಶೋಧಕ ಪ್ರವೃತ್ತಿ, ಸಂಶೋಧಕರನ್ನು ಮೆಚ್ಚಿಸಿದ ನಿಜ ಸಂಶೋಧಕ ಮತ್ತು ಹೃದಯವಂತ ಸಂಶೋಧಕ ಅನ್ನುವ 7 ಆಯಾಮಗಳಲ್ಲಿ ಅವರು ಈ ದೇಶದ ಇತಿಹಾಸದ ಬಗ್ಗೆ, ಈ ದೇಶದ ಪರಂಪರೆಯ ಬಗ್ಗೆ ಬಹಳ ಅಭಿಮಾನ, ಗೌರವವನ್ನು ಇಟ್ಕೊಂಡಿದ್ರು. ಅವ್ರು ಹೇಳ್ತಾ ಇದ್ರು, ನಮ್ಮ ದೇಶವು ಎಂದು ಘೋರಿ, ಗಜನಿ, ತೈಮೂರರ ದಾಳಿಗೆ ತುತ್ತಾಯಿತೋ ಅಂದಿನಿಂದ ಇದಕ್ಕೆ ತೊಂದರೆ ತಪ್ಪಿದ್ದಿಲ್ಲ. ಮುಂದೆ ಬಂದ ಮೊಘಲರು, ಆದಿಲ್ ಶಾಹಿಗಳು
ಮಹಲು ಸ್ಮಾರಕಗಳನ್ನು ನಿರ್ಮಿಸುವುದನ್ನು ಬಿಟ್ಟರೆ ಈ ದೇಶಕ್ಕೆ ಏನನ್ನೂ ಒಳ್ಳೆಯದನ್ನು ಮಾಡಲಿಲ್ಲ ಅನ್ನುವ ವಾಸ್ತವವಾದಿ ಐತಿಹಾಸಿಕ ದೃಷ್ಟಿಕೋನವನ್ನು ಮೂಗಿಯವರು ಹೊಂದಿದ್ರು. ಧಾರ್ಮಿಕ ಚಟುವಟಿಕೆಗಳ ನೆಪದಲ್ಲಿ ಬ್ರಿಟಿಷರ ವಿರುದ್ಧ ಜನಜಾಗೃತಿಗಾಗಿ 1906ರಲ್ಲಿ ಬೆಳಗಾವಿಯಲ್ಲಿ ಗಣಪತಿ ಉತ್ಸವ ಮೊದಲ ಬಾರಿಗೆ ಆಯೋಜನೆ ಆಗುತ್ತೆ. ಆಗ ಮೂಗಿಯವರಿಗೆ 18 ವರ್ಷ. ಗರಡಿ ಮನೆಯಲ್ಲಿ ಪಳಗಿದ 18ರ ಯುವಕ ದೊಡ್ಡಬಾಬಪ್ಪ ಅವರು ನೂಕು ನುಗ್ಗಲಿಗಳಿಗೆ ಹೆದರದೆ ಈ ಉತ್ಸವದಲ್ಲಿ 1 ವಾರ ಕಾಲ ಅತ್ಯಂತ ಉತ್ಸಾಹದಿಂದ ಭಾಗವಹಿಸ್ತಾರೆ. ಬೆಳವಿ ವಕೀಲರು ಯುವಕ ಮೂಗಿಯವರ ಉತ್ಸಾಹ, ಹುರುಪು, ದೇಶಾಭಿಮಾನಗಳನ್ನು ಕಂಡು ಹೆಮ್ಮೆ ಪಡ್ತಾರೆ. ಆಗ ತಿಲಕರು ಬೆಳಗಾವಿಗೆ ಬಹಳ ಸಲ ಬರ್ತಾ ಇದ್ರು. ಗುರ್ಲ ಹೊಸೂರ, ಹೊಸೂರು ಮತ್ತು ಕರಿಕಟ್ಟಿಯಲ್ಲೆಲ್ಲ ಬಂದು ಭಾಷಣಗಳನ್ನು ಮಾಡ್ತಾ ಇದ್ರು. ಅವರ ಭಾಷಣಗಳಲ್ಲಿ ಅವರು ಜಾಸ್ತಿ ಉಲ್ಲೇಖ ಮಾಡ್ತಿದ್ದೇನು ಅಂದರೆ ಕನ್ನಡ ಮತ್ತು ಮರಾಠಿ ಎರಡು ಬೇರೆ ಅಲ್ಲ, ಒಂದೇ ಮೂಲದ ಭಾಷೆಗಳು, ಕನ್ನಡನೇ ಮೂಲ ಅಂತ ಹೇಳ್ತಾ ಇದ್ರು. ಅದನ್ನು ಮೂಗಿಯವರು ನೆನಪಿಟ್ಕೊಂಡು ಬೇರೆ ಕಡೆ ಎಲ್ಲ ಅದನ್ನು ಉಲ್ಲೇಖ ಮಾಡ್ತಾ ಇದ್ರು. ಮುಂದೆ 1924ರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆಗ್ತತಿ. ಆ ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಗಾಂಧಿ ಪ್ರಾಂತ ಅಂತ ಹೆಸರಿಡ್ತಾರೆ. ಅಧಿವೇಶನ ನಡೆದ ಸ್ಥಳಕ್ಕೆ ವಿಜಯನಗರ ಅಂತ ಹೆಸರಿಡ್ತಾರೆ. ಅಧಿವೇಶನಕ್ಕೆ ಬರೋ ಜನರಿಗೆ ನೀರಿಗೆ ಕುಡಿಲಿಕ್ಕೆ ಅನುಕೂಲ ಆಗಲಿ ಅಂತ ಒಂದು ಬಾವಿ ತೋಡ್ತಾರೆ. ಆ ಬಾವಿಗೆ ಪಂಪಾ ಸರೋವರ ಅಂತ ಹೆಸರಿಡ್ತಾರೆ. ಈ ಹೆಸರುಗಳು ಯಾರಿಗೆ ಸಂತೋಷ ಆಯ್ತೋ ಇಲ್ಲ ಗೊತ್ತಿಲ್ಲ, ಮೂಗಿಯವ್ರಿಗಂತೂ ಬಹಳ ಸಂತೋಷ ಆಗುತ್ತೆ. ಯಾಕೆ ಅಂದರೆ ಈ ಹೆಸರುಗಳು ಭಾರತೀಯ ವೈಭವ ಸ್ಮರಣೆ ಮಾಡತಕ್ಕಂಥ ಹೆಸರುಗಳಾದ್ರಿಂದ ಅವರು ಬಹಳ ಸಂತೋಷದಿಂದ ಆ ಅಧಿವೇಶನಕ್ಕೆ ಹೋಗ್ತಾರೆ. ಮಹಾತ್ಮ ಗಾಂಧಿಯವರನ್ನು ಭೇಟಿಯಾಗ್ತಾರೆ. ಅವರ ದೇಶ ಸೇವೆಯ ಪರಿಯನ್ನು ಕಂಡು ಪುಳಕಿತರಾಗ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರು ಮೂಗಿಯವರ ನೆಚ್ಚಿನ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರ ಕುರಿತು ಸುಭಾಷ್ ಚಂದ್ರ ಬೋಸ್ ಒಬ್ಬರೇ ನಿಜವಾದ ನಾಯಕ ಅಂತ ಯಾವಾಗಲೂ ಕೂಡ ಮೂಗಿಯವರು ಹೇಳ್ತಾ ಇದ್ರು. ಹಾವೇರಿಯಲ್ಲಿ ಒಂದ್ಸಲ ಸುಭಾಷ್ ಚಂದ್ರ ಬೋಸರು ಭಾಷಣ ಮಾಡಕ್ಕೆ ಬಂದಾಗ ತಮ್ಮ ಮನೆಯವರೊಬ್ಬ ಮದುವೆಯನ್ನು ಕೂಡ ಬಿಟ್ಟು ಅವರ ಭಾಷಣ ಕೇಳಲಿಕ್ಕೆ ಮೂಗಿಯವರು ಹೋಗ್ತಾರೆ. ಈ ರೀತಿ ಮೂಗಿಯವರು ಬ್ರಿಟಿಷರ ಆಳ್ವಿಕೆಯ ಲಾಭ ನಷ್ಟಗಳನ್ನು ತಾಳೆ ಹಾಕಿ ಭಾರತ ದೇಶದ ಸಂಸ್ಕೃತಿಗೆ ಮಾರಕವಾದ ಪರಕೀಯ ಆಶೆ ಅಭಿಲಾಷೆಗಳನ್ನು, ಗೊತ್ತು ಗುರಿಗಳು, ಅವುಗಳಿಂದ ಉಂಟಾದ ಪ್ರಭಾವ ಪರಿಣಾಮಗಳನ್ನು ಸಮರ್ಥವಾಗಿ ಗ್ರಹಿಸಲಾರದ ನಮ್ಮವರ ಅಸಹಾಯಕತೆಗಳನ್ನು ಕಂಡು ಮರುಗ್ತಾ ಇದ್ರು. ಅಷ್ಟೇ ಭಾರತೀಯ ಸಂಸ್ಕೃತಿ, ಪರಂಪರೆ, ಸಹಿಷ್ಣುತೆ, ಹೃದಯ ವೈಶಾಲ್ಯತೆಗಳ ಬಗ್ಗೆ ಅವರಿಗೆ ತುಂಬ ಅಭಿಮಾನ ಕೂಡ ಇತ್ತು. ಅವರು ಯಾವಾಗಲೂ ಹೇಳ್ತಾ ಇದ್ರು, ಮತ್ತೆ ಮತ್ತೆ ಅದನ್ನು ಬರೀತಾರೆ, ನಾವು ಭಾರತೀಯರು ಎಂದು ಗರ್ವದಿಂದ ಹೇಳಿಕೊಳ್ಳುವುದನ್ನು ಕಲಿಯುವುದೇ ಸ್ವಾತಂತ್ರ್ಯ ನಂತರ ನಾವು ಕಲಿಬೇಕಾದ ಮೊದಲ ಪಾಠ ಅಂತ ಮೂಗಿಯವರು ಹೇಳ್ತಾ ಇದ್ರು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಒಂದು ಮಾತಿದೆ. ಜನ್ಮಭೂಮಿ ಅಂದರೆ ಯಾವುದು? ನಾನು ಹುಟ್ಟಿದ ಊರ, ನನ್ನ ತಾಲೂಕ, ಜಿಲ್ಲೆ, ರಾಜ್ಯನ ಅಂದಾಗ ಮೂಗಿಯವರು ಅದು ಯಾವುದೂ ಅಲ್ಲ, ನಮ್ಮ ದೇಶ ಮೊದಲು ಅಂತ ಹೇಳ್ತಾ ಇದ್ರು. ಯಾಕೆ ಅಂದರೆ ಅತಿಯಾದ ಭಾಷೆ ಮತ್ತು ಪ್ರಾಂತೀಯ ಅಭಿಮಾನಗಳು ನಮ್ಮನ್ನು ಅಂಧಶ್ರದ್ಧೆಗೆ ತಳ್ತವೆ ಅನ್ನುವ ರಾಷ್ಟ್ರೀಯವಾದಿ ಕೂಡ ಮೂಗಿಯವರಾಗಿದ್ದರು. ದೇಶದ ಸ್ವಾಭಿಮಾನದ ಪ್ರತೀಕದಂತಿರುವ ಕಿತ್ತೂರು ರಾಣಿ ಚೆನ್ನಮ್ಮ, ಶಿವಾಜಿ ಮಹಾರಾಜರ ಬಗ್ಗೆ ಅಂತೂ ಅವರಿಗೆ ಅಪಾರವಾದ ಗೌರವ ಇತ್ತು. ಇದನ್ನು ನಾನು ಹೇಳೋ ಮಾತಲ್ಲ, ಒಬ್ಬ ಮರಾಠಿ ವಿದ್ವಾಂಸರೇ ಹೇಳ್ತಾರೆ, ಡಾಕ್ಟರ್ AC ಪವಾರ್ ಅಂತ. ದೊಡ್ಡಬಾಬಪ್ಪನವರಿಗೆ ಶಿವಾಜಿ ಮಹಾರಾಜರ ಮೇಲಿರುವ ಅಭಿಮಾನ, ಗೌರವವನ್ನು ಕಂಡು ನಾನು ಮಂತ್ರಮುಗ್ಧನಾಗಿದ್ದೇನೆ. ಮೂಗಿಯವರು ಹಿಂದೂ ಧರ್ಮದ ರಕ್ಷಣೆಗಾಗಿ ಬಲಿದಾನವನ್ನು ನೆನೆದು ಪುಳಕಿತರಾಗುತ್ತಾರೆ. ನಮ್ಮವರ ದೌರ್ಬಲ್ಯವನ್ನು ಕಂಡು, ದೈವ ದುರ್ವಿಲಾಸವನ್ನು ಕಂಡು ಹನಿಗಣ್ಣಾಗುವುದನ್ನು ನೋಡಿದರೆ ಮರಾಠರಾದ ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಇಲ್ಲದಷ್ಟು ಅಭಿಮಾನವನ್ನು ದೊಡ್ಡಬಾಬಪ್ಪನವರು ತಾಳಿದ್ದಾರೆ ಅಂತ ಮರಾಠಿ ವಿದ್ವಾಂಸ ಪವಾರ್ ಅವರು ಹೇಳ್ತಾರೆ. ಇಂತಹ ಮೂಗಿಯವರು ಕಿತ್ತೂರು ಸಂಸ್ಥಾನದ ಪಳೆಯುಳಿಕೆಗಳು ಹಳ್ಳಿಗಳಲ್ಲಿ ಜನರ ಮಧ್ಯೆ ಹರಿದು ಹಂಚಿ ಹೋಗಿರೋ ಸತ್ಯವನ್ನು ತಿಳ್ಕೊಂಡು ಕಿತ್ತೂರು ಮತ್ತು ಬೈಲಹೊಂಗಲದ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕಾಲ್ನಡಿಗೆಯಲ್ಲಿ ಸುತ್ತಾಡ್ತಾರೆ. ಕಿತ್ತೂರಿನ ಐತಿಹಾಸಿಕ ವಸ್ತು, ಒಡವೆ, ಸನದು, ಶಾಸನಗಳು, ಕಾಗದ ಪತ್ರಗಳು, ಫರ್ಮಾನುಗಳು, ನಾಣ್ಯಗಳು, ಪೋಷಾಕಗಳು ಅವುಗಳನ್ನು ಸಂಗ್ರಹಿಸೋದಕ್ಕೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಡ್ತಾರೆ. ನಸಿಕಿನಲ್ಲೇ ರೈತರು ದುಡಿಲಿಕ್ಕೆ ಹೊಲಕ್ಕೆ ಹೋಗ್ತಿದ್ರು, ಹೊಲದಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರು ಹೋಗ್ತಾ ಇದ್ರು. ಆ ಹೆಣ್ಮಕ್ಳನ್ನು ತಡೆದು ಕೇಳ್ತಾ ಇದ್ರಂತೆ ಮೂಗಿಯವರು, ಹೊಲದಾಗ ಕೆಲಸ ಮಾಡಿದ್ರೆ ನಿಮಗೆ ದಿನಕ್ಕೆ ಎಷ್ಟು ಕೂಲಿ ಕೊಡ್ತಾರಾ ಕೇಳ್ತಾ ಇದ್ರು. ಅಷ್ಟ ರೊಕ್ಕ ನಾ ಕೊಡ್ತೀನಿ, ನಿಮಗೆ ಬಂದಷ್ಟು ಕಿತ್ತೂರಿನ ಹಾಡ ಹಾಡ್ರಿ, ನಾ ಬರ್ಕೋತೀನಿ ಅಂತ ಅವ್ರಿಗೆ ಹೇಳ್ತಾ ಇದ್ರು. ಬರೀ ಹೇಳ್ತಿರ್ಲಿಲ್ಲ, ತಕ್ಷಣನೇ ತಮ್ಮ ಜೇಬಿಂದ ಅವ್ರಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಮತ್ತೆ ಹೇಳ್ತಾ ಇದ್ರು, ಆ ರೊಕ್ಕ ಕೊಟ್ಟು ಹೇಳ್ತಾ ಇದ್ರು, ನೀವು ಅಂಗಡಿಗೆ ಹೋಗಿ ಅಕ್ಕಿ ಬ್ಯಾಳಿ ತೊಗೊಂಡು ಬರ್ರಿ, ಇಲ್ಲೇ ಅಡುಗೆ ಮಾಡಿರಿ, ನಾನು ನಿಮ್ಮ ಕೂಡ ಊಟ ಮಾಡ್ತೀನಿ, ಆಮೇಲೆ ನೀವು ಹಾಡು ಹಾಡಿ ತಲೆ ಹಗರು ಮಾಡಿಕೊಡ್ರಿ,
ನಾನು ಬರೆದು ಕೈ ಹಗರು ಮಾಡ್ಕೊಳ್ತೀನಿ ಅಂತ ಮೂಗಿಯವರು ಹೇಳ್ತಾ ಇದ್ರಂತೆ. ಇಂಥ ಪ್ರವೃತ್ತಿ ಬರೋಕ್ಕೆ ಹೇಗೆ ಸಾಧ್ಯ ಅಂತ ನನಗಂತೂ ಬಹಳ ಕುತೂಹಲ ಆಯಿತು. ಅವರ ಮನೆತನದ ಮೂಲ ವೃತ್ತಿ ವ್ಯಾಪಾರ ಆಗಿತ್ತು. ಮೊದಲು ಕೃಷಿ ಆಗಿತ್ತು, ಆ ನಂತರ ವ್ಯಾಪಾರ ಆಗಿತ್ತು. ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಒಂದು ಮಾತಿದೆ. ಅಂಥ ಮನೆತನದಿಂದ ಬಂದಿರತಕ್ಕಂಥ ಮೂಗಿಯವರು ಸಾಮಾನ್ಯವಾಗಿ ವ್ಯಾಪಾರಿಗಳಾಗಿದ್ದವರು ಉದಾರಿಗಳಾಗೋದು, ಸಮಾಜ ಅವರು ಹೊಂದಿದ್ರು. ಅದಕ್ಕೆ ಕಾರಣ ಮನೆಯೇ ಮೊದಲ ಪಾಠಶಾಲೆ ಅನ್ನೋ ಮಾತಿನಂತೆ ಅವರ ತಂದೆಯವರಾದ ಚನ್ನಬಸಪ್ಪನವರು ವ್ಯಾಪಾರ ವೃತ್ತಿಯ ಜೊತೆಗೆ ದಾನ ಧರ್ಮಾದಿಗಳಲ್ಲಿ ಎತ್ತಿದ ಕೈಯಾಗಿದ್ದರು. ಅವರ ಧರ್ಮಪತ್ನಿ ನೀಲಮ್ಮನವರು ಪತಿಗೆ ತಕ್ಕ ಸತಿಯಾಗಿದ್ದು ತಮ್ಮ ಮಕ್ಕಳನ್ನ ಹಣದಲ್ಲಿ ಇನ್ನಷ್ಟು ಸಿರಿವಂತರನ್ನಾಗಿಸೋದಕ್ಕಿಂತಲೂ ಹೃದಯ ಸಿರಿವಂತರನ್ನಾಗಿ ಮಾಡಬೇಕು ಅನ್ನೋದು ಆ ದಂಪತಿಗಳ ಉದ್ದೇಶ ಆಗಿತ್ತು. ಆದ್ದರಿಂದ ಬಾಲ್ಯದಲ್ಲಿ ತಮ್ಮ ಮಕ್ಕಳಿಗೆ ಶರಣರು, ಸಂತರು, ಮಹಾತ್ಮರ ಜೀವನ ಚರಿತ್ರೆ ಕಥೆಗಳನ್ನು, ನಾಡಿನ ಇತಿಹಾಸದ ವೈಭವ ಹಾಗೂ ಅದು ದುರಂತಕ್ಕೀಡಾದ ಕಥೆಗಳನ್ನು ಹೇಳ್ತಾ ಇದ್ರು. ತಂದೆ ತಾಯಿಯರ ಈ ಉದಾರ ಗುಣಗಳು ದೊಡ್ಡಬಾವಪ್ಪನವರಲ್ಲಿ ಮತ್ತಷ್ಟು ವಿಸ್ತೃತ ನೆಲೆಯನ್ನು ಪಡೆದು ಮುಂದೆ ಬಾಲ್ಯದ ಬಯಕೆಗಳು ಚಿಗುರೊಡೆದು ಹೆಮ್ಮರವಾಗಿ ನಾಡಿನ ಇತಿಹಾಸ ರಕ್ಷಣೆಯೇ ಜೀವನದ ಪರಮ ಗುರಿ ಅನ್ನುವ ಹಂತವನ್ನು ತಲುಪಿದವು. ಇದನ್ನು ಮೂಗಿಯವರು ಈ ರೀತಿ ಸ್ಮರಿಸ್ತಾರೆ. ನಾನು ಇನ್ನೂ ಚಿಕ್ಕವನಿರುವಾಗಲೇ ಮನೆಯಲ್ಲಿ ಕಿತ್ತೂರು, ಗಂಡುಗಲಿ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಇಂಗ್ಲಿಷರ ಕುಟಿಲ ಕಾರಸ್ಥಾನ, ಹೀಗೆ ಎಲ್ಲ ಅದ್ಭುತ ರೋಮಾಂಚಕ ಸ್ಮೃತಿಗಳು ನನ್ನ ಹೃದಯವನ್ನ ಕಲಕಿದವು. ಅಂದಿನಿಂದಲೇ ಆ ಸಂಸ್ಥಾನದ ಇತಿಹಾಸವನ್ನ ಬೆಳಕಿಗೆ ತರಬೇಕೆಂಬ ಹಂಬಲವು ಎದೆಯಲ್ಲಿ ನೆಲೆಗೊಂಡಿತು ಅಂತ ಅವರು ಒಂದು ಕೃತಿಯಲ್ಲಿ ಬರೀತಾರೆ. ಇಂಥ ಹಿನ್ನೆಲೆಯಿಂದ ಬಂದ ದೊಡ್ಡಬಾವಪ್ಪನವರು ಮುಂದೆ ಅಂಗಡಿಯಲ್ಲಿ ಕೂತರೂ ಕೂಡ ಗರ್ಲೇದ ಮೇಲೆ ಕುಳಿತಿದ್ರು ಅವ್ರ ಮನಸ್ಸು ಕಿತ್ತೂರು ಸಂಸ್ಥಾನದ ಇತಿಹಾಸದ ಪ್ರಾಚ್ಯ ವಸ್ತುಗಳು, ಸಾಹಿತ್ಯದ ಬಗ್ಗೆ ಧ್ಯಾನಿಸ್ತಾ ಇತ್ತಂತೆ. ವೃತ್ತಿಗೆ ವ್ಯತಿರಿಕ್ತವಾದ ಈ ಪ್ರವೃತ್ತಿಯನ್ನು ಕಂಡು ಆರಂಭದಲ್ಲಿ ತಂದೆಯವರು ವಿರೋಧ ಮಾಡ್ತಾರೆ. ಮನೆತನದ ವ್ಯಾಪಾರವನ್ನು ಮುಂದುವರಿಸೋದನ್ನು ಬಿಟ್ಟು ಮಗ ಇದೇನು ಮಾಡ್ತಿದ್ದಾನೆ, ಕಿತ್ತೂರು ಇತಿಹಾಸ ಹುಡುಕ್ತೀನಿ ಅಂತೇಳಿ ಊರೂರು ಅಲಿತಾ ಇದ್ದಾನಲ್ಲ ಅಂತ ಅವರಿಗೆ ಚಿಂತೆ ಆಗುತ್ತೆ. ಮೊದಲು ತಾವೇ ಹೇಳಿ ನೋಡ್ತಾರೆ, ಹಿರಿಯರ ಮೂಲಕ ಹೇಳಿಸಿ ನೋಡ್ತಾರೆ. ಆದರೆ ದೃಢ ಸಂಕಲ್ಪದಿಂದ ಈ ಕೆಲಸದಲ್ಲಿ ತೊಡಗಿದ ಮೂಗಿಯವರು ವಿಚಲಿತರಾಗೋದಿಲ್ಲ. ಆಗ ಅವ್ರ ತಂದೆಯವರು ಸಮಾಧಾನ ಮಾಡ್ಕೊಳ್ತಾರೆ, ನನ್ನ ಮಗ ಕೆಟ್ಟ ಕೆಲಸಕ್ಕೇನು ಮಾಡ್ತಾ ಇಲ್ಲ, ಒಳ್ಳೆ ಕೆಲಸನೇ ಮಾಡ್ತಿದ್ದಾನಂತೇಳಿ ಸುಮ್ಮನಾಗ್ಬಿಡ್ತಾರೆ. ಬಾಲ್ಯದಿಂದಲೂ ಚುರುಕು ಬುದ್ಧಿಯ ದೊಡ್ಡಬಾವಪ್ಪನವರು ಕನ್ನಡದೊಂದಿಗೆ ಪ್ರಯತ್ನಪೂರ್ವಕವಾಗಿ ಮರಾಠಿ, ಕೊಂಕಣಿ, ಉರ್ದು ಮತ್ತು ಪಾರ್ಸಿ, ಮೋಡಿ ಭಾಷೆಗಳನ್ನು ಕೂಡ ಕಲಿತಾರೆ. ಅವ್ರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಆದರೆ ಇಂಗ್ಲೀಷ್ ಬರೋ ತಮ್ಮಂದಿರ ಮೂಲಕ, ತಮ್ಮ ಸ್ನೇಹಿತರ ಮೂಲಕ ಇಂಗ್ಲೀಷ್ ಪುಸ್ತಕಗಳನ್ನು ಓದಿಸಿ ಅದರಿಂದ ಕನ್ನಡ ಟಿಪ್ಪಣಿಗಳನ್ನು ಅವರು ಮಾಡಿಕೊಳ್ತಿರ್ತಾರೆ. ಇದೆಲ್ಲದರ ಪರಿಣಾಮವಾಗಿ ನಾಡಿನ ಲೌಕಿಕ ಸಂಪತ್ತನ್ನು ವೃದ್ಧಿಸುವಂತಹ ವ್ಯವಹಾರಕ್ಕಿಂತಲೂ ಬೌದ್ಧಿಕ ಸಂಪತ್ತನ್ನು ವೃದ್ಧಿಸುವಂತಹ ಮತ್ತು ನಾಡಿನ ಅಳಿದು ಹೋದ ಚರಿತ್ರೆಯ ಪುಟಗಳನ್ನು ಮತ್ತೆ ಜನಮಾನಸಕ್ಕೆ ತರುವ ಅವಕಾಶ ಇರುವ ಸಾಹಿತ್ಯ ಆರಾಧನೆ ಅವರಿಗೆ ಮೇಲು ಅಂತ ಅನಿಸುತ್ತೆ. ಪರಿಣಾಮವಾಗಿ ಮನೆತನದ ವಾಣಿಜ್ಯ ವ್ಯವಹಾರಗಳಿಗಿಂತ ಕನ್ನಡ ನಾಡಿನ ಇತಿಹಾಸ, ಸಂಸ್ಕೃತಿ, ಕಲೆಗಳಲ್ಲಿ ಅವರಿಗೆ ಹೆಚ್ಚಿನ ಆಸಕ್ತಿ ಬೆಳೀತದೆ. ಅಂದಿನ ಬೈಲಹೊಂಗಲ, ಇಂದಿನ ಬೈಲಹೊಂಗಲ ಮತ್ತು ಕಿತ್ತೂರಿನ ಒಂದೂ ಹಳ್ಳಿಯನ್ನು ಬಿಡದೆ ಎಲ್ಲ ಹಳ್ಳಿಗೂ ಕೂಡ ಅವರು ಸಂದರ್ಶನವನ್ನು ಮಾಡ್ತಾರೆ. ಕಿತ್ತೂರು ಸಂಸ್ಥಾನದ ಅವಶೇಷಗಳು, ಸಾಹಿತ್ಯ, ಹಸ್ತಪ್ರತಿ, ಸಿಕ್ಕ ವಸ್ತುಗಳನ್ನು ಸಂಗ್ರಹಿಸಿ ವ್ಯವಸ್ಥಿತವಾಗಿ ಅವುಗಳನ್ನು ಜೋಡಿಸ್ತಾರೆ. ಕರ್ನಾಟಕದ ಇತರ ಜಿಲ್ಲೆಗಳು ಮಾತ್ರ ಅಲ್ಲದೇನೆ ಮಹಾರಾಷ್ಟ್ರಕ್ಕೂ ಕೂಡ ಹೋಗಿ ಅಲ್ಲಿ ಕಿತ್ತೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಈ ರೀತಿ ಕಲೆ ಹಾಕಿದ ಮಾಹಿತಿಗೆ ಅವರೇ ಸ್ವಂತ ಜೇಬಿಂದ ದುಡ್ಡು ಖರ್ಚು ಮಾಡಿದ್ದು ಬಹಳ ವಿಶೇಷ. ಬಡವರ ಗುಡಿಸಲಿನಲ್ಲಿ ಉಳಿದು ಅವರಿಂದ ಹಾಡುಗಳನ್ನು ಹಾಡಿಸಿ ಅವುಗಳನ್ನು ಬರೆದುಕೊಳ್ಳೋದು, ಅವುಗಳನ್ನು ಟಿಪ್ಪಣಿ ಮಾಡಿಕೊಳ್ಳೋದು ಮುಂತಾದ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡುವಂತಹ ಮೂಗಿಯವರು ಆ ಲಾವಣಿ ಪದಗಳನ್ನು ಭಾವಪೂರ್ಣವಾಗಿ ಹಾಡೋದನ್ನು ಕೂಡ ರೂಢಿಸಿಕೊಂಡಿದ್ರು. ಇದೇ ಸಂದರ್ಭದಲ್ಲಿ ಕಿತ್ತೂರಿನ ಸಂಸ್ಥಾನದ ಇತಿಹಾಸ, ಕಾಗದ ಪತ್ರಗಳು, ವೇಷಭೂಷಣಗಳು, ಬಳಸಿದ ಸಾಮಗ್ರಿಗಳು ಇತ್ಯಾದಿಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಸಮಾನ ಮನಸ್ಕರ ಒಂದು ಗುಂಪು ಬೈಲಹೊಂಗಲದಲ್ಲಿ ಸಿದ್ಧವಾಗುತ್ತೆ. ದೊಡ್ಡಬಾವಪ್ಪ ಮೂಗಿಯವರು, ತಲ್ಲೂರು ರಾಯನಗೌಡರು, ವೀರಭದ್ರಪ್ಪ ಹಾಲಬಾವಿಯವರು, ಹೇಮಪ್ಪ ಕೌಜಲಿಗಿಯವರು, ಸಿ ಬಸವನಾಳವರು, ಕಲ್ಮೇಶ್ವರ ಶೆಟ್ಟರು ಮೊದಲಾದ ಸಾಮೂಹಿಕ ಹಿತಾಸಕ್ತಿಯೊಂದಿಗೆ ಬೈಲಹೊಂಗಲದಲ್ಲಿ ಕಿತ್ತೂರು ಚೆನ್ನಮ್ಮರಾಣಿ ಇತಿಹಾಸ ಮಂಡಲವನ್ನು ಸ್ಥಾಪನೆ ಮಾಡ್ತಾರೆ. ಕಿತ್ತೂರಿನ ಇತಿಹಾಸಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳು, ಸನದು, ಕೈಫಿಯತ್ತುಗಳನ್ನು ಸಂಗ್ರಹ ಮಾಡೋದು, ಅವುಗಳನ್ನು ಪ್ರಕಟಿಸೋದು ಈ ಸಂಘದ ಮುಖ್ಯ ಉದ್ದೇಶವಾಗಿರುತ್ತದೆ. ಎಲ್ಲ ಸದಸ್ಯರು ಈ ಸಂಸ್ಥೆಯ ಏಳಿಗೆಗೆ ಮುಖ್ಯವಾದ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಮೂಗಿಯವರ ಶ್ರಮ ಬಹಳ ವಿಶೇಷವಾಗಿರುತ್ತೆ. ಕಿತ್ತೂರು ಇತಿಹಾಸಕ್ಕೆ ಸಂಬಂಧಿಸಿದ ಜನಪದ ಹಾಡುಗಳು,
ಕಾಗದ ಪತ್ರಗಳು, ತಾಮ್ರಪಟಗಳು, ರಾಜ ಪೋಷಾಕಗಳನ್ನು ಸಂಗ್ರಹಿಸಿದ್ದಲ್ಲದೆ ವಾಚನಾಲಯ ಮತ್ತು ಗ್ರಂಥಾಲಯಗಳನ್ನು ಈ ಸಂಸ್ಥೆಯಡಿಯಲ್ಲಿ ಆರಂಭಿಸಲಾಗ್ತದೆ. ಕಿತ್ತೂರು ಬಂಡಾಯ, ಪಾರಸಿ ಕಾಗದ ಪತ್ರಗಳು, ದೊರೆ ಮಲ್ಲಸರ್ಜನ ದುಂದುಬಿ ಮುಂತಾದ ಕೃತಿಗಳು ಈ ಮಂಡಲದಿಂದ ಪ್ರಕಟ ಆಗಿ ಆಗಿನ ಮುಖ್ಯಮಂತ್ರಿಗಳಾದ ಎಸ್ ನಿಜಲಿಂಗಪ್ಪ ಅವರು ರಾಣಿ ಚೆನ್ನಮ್ಮ ಇತಿಹಾಸ ಮಂಡಲದ ಸದಸ್ಯರ ನಡುವೆ ಕೆಲವು ಕಾಲದ ನಂತರ ಭಿನ್ನಾಭಿಪ್ರಾಯಗಳು ಶುರುವಾಗ್ತವೆ. ಇತಿಹಾಸ ಸಂಶೋಧನೆಯ ಮಹತ್ವದ ಉದ್ದೇಶದೊಂದಿಗೆ ಆರಂಭಗೊಂಡ ಸಂಸ್ಥೆ ಕೆಲವರ ದುರಾಲೋಚನೆ ಕಾರಣದಿಂದಾಗಿ ತನ್ನ ಗುರಿಯಿಂದ ವಿಮುಖವಾಗಲಿಕ್ಕೆ ಶುರುವಾಗ್ತೈತಿ. ಇದರಿಂದ ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನ ಜನರ ಎದುರು ತೆರೆದಿಡುವಂತಹ ಕಾರ್ಯದಲ್ಲಿ ಭಾವನಾತ್ಮಕವಾಗಿ ತೊಡಗಿದ್ದ ಮೂಗಿಯವರ ಮನಸ್ಸಿಗೆ ಬಹಳ ನೋವಾಗುತ್ತೆ. ಅವರೇ ಬರ್ಕೊಳ್ತಾರೆ, ನಮ್ಮ ಮತ್ತು ಕಿತ್ತೂರು ರಾಣಿ ಇತಿಹಾಸ ಮಂಡಲದ ನಡುವೆ ಆದ ಒಪ್ಪಂದದ ಪ್ರಕಾರ ನಾವು ಸಂಗ್ರಹಿಸಿದ ಎಲ್ಲ ಸಾಹಿತ್ಯವು ಮಂಡಲದ ಪರವಾಗಿ ಮಂಡಲದ ವೆಚ್ಚದಿಂದ ಪುಸ್ತಕ ರೂಪದಲ್ಲಿ ಪ್ರಕಟವಾಗಬೇಕಿತ್ತು. ಆದರೆ ಇತ್ತೀಚೆಗೆ ಮಂಡಲದ ಸಂಚಾಲಕರು ಅತಿ ವಿಚಿತ್ರವಾದ ಧೋರಣೆಯನ್ನು ತಾಳಿದ್ದಾರೆ. ಅವರ ನೀತಿಗಳನ್ನು ನೆನೆಸಿಕೊಂಡರೆ ಮನಸ್ಸು ದಿಗಿಲುಗೊಳ್ಳುತ್ತದೆ. ಇಷ್ಟೊಂದು ಶ್ರಮದಿಂದ ಕಲೆ ಹಾಕಿದ ನಮ್ಮ ಕಾಗದ ಪತ್ರಗಳನ್ನೆಲ್ಲ ಬದಿಗೊತ್ತಿ ಮಂಡಲದ ವತಿಯಿಂದ ಅಷ್ಟು ಮಹತ್ವವಲ್ಲದ ಬೇರೆ ಬೇರೆ ಗ್ರಂಥ ಲೇಖನಗಳನ್ನು ಮುಂದೆ ತರಲು ಹಂಚಿಕೆ ಹಾಕುತ್ತಿದ್ದಾರೆ. ಇಂತಹ ಕಾಯಕವು ಸಂಸ್ಥೆಯ ಏಳಿಗೆಯ ದೃಷ್ಟಿಯಿಂದ ತುಂಬ ಶೋಚನೀಯವಾಗಿದೆ ಎಂಬುದನ್ನು ಹೇಳ ಬಯಸುತ್ತೇನೆ ಅಂತ ಹೇಳಿ ಮೂಗಿಯವರು ಬಹಳ ವಿಷಾದ ವ್ಯಕ್ತಪಡಿಸ್ತಾರೆ. ಆದರೆ ಆಶಾವಾದಿಯಾಗಿದ್ದ ಮೂಗಿಯವರು ಕೈಕಟ್ಟಿ ಕೂರದೆ ಪರ್ಯಾಯ ಆಲೋಚನೆಯನ್ನು ಮಾಡ್ತಾರೆ. ಇದರ ಫಲವೇ ರುದ್ರಗಡ ಪ್ರಕಾಶನ ಅನ್ನುವ ಸ್ವಂತ ಪ್ರಕಾಶನ ಸಂಸ್ಥೆಯನ್ನು ಅವರು ಆರಂಭಿಸ್ತಾರೆ. ಕಿತ್ತೂರು ಕಾಳಗ ಅನ್ನುವ ಕೃತಿಯನ್ನು ತಮ್ಮ ಪ್ರಕಾಶನದ ವತಿಯಿಂದ ಮೊದಲ ಕೃತಿಯಾಗಿ ಪ್ರಕಟ ಮಾಡಿ ಆ ಕೃತಿಯಲ್ಲಿ ಅವರು ಬರೀತಾರೆ, ವಿಸ್ತೃತವಾದ ಕಿತ್ತೂರಿನ ಹಾಗೂ ಸಮಗ್ರ ಕರ್ನಾಟಕದ ಇತಿಹಾಸವನ್ನು ಬೆಳಕಿಗೆ ತರಬೇಕು ಎಂಬುದೇ ನನ್ನ ಮನೀಷೆ. ಈ ಕಾರ್ಯದಲ್ಲಿ ಯಾರೇ ಮುಂದಾದರೂ ನಾವು ನೆರವು ನೀಡಬಲ್ಲೆವು. ನಾಡಿನ ಸಮಗ್ರ ಇತಿಹಾಸವನ್ನು ಬರೆಯುವುದು ನನ್ನ ಇಂದಿನ ವಯೋಮಾನವನ್ನು ಅವಲಕ್ಷಿಸಿ, ಅಂದರೆ ಅವಾಗ ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಅದು ಸಾಧ್ಯವೇ ಅಂತ ಯೋಚನೆ ಮಾಡ್ತಾ ಇದ್ದಾಗ ಕಿತ್ತೂರಿನ ಅರಸು ಮನೆತನದ ಅಭಿಮಾನಿಗಳು ಹಾಗೂ ಕೆಲವು ಇತಿಹಾಸ ಪ್ರೇಮಿಗಳು ನನ್ನ ಸಂಗ್ರಹದಲ್ಲಿರುವ ವಿವರಗಳನ್ನು ಅಷ್ಟಷ್ಟೇ ಪ್ರಕಟಿಸುತ್ತಾ ಹೋಗುವುದು ಒಳ್ಳೆಯದು ಎಂದು ಅಭಿಪ್ರಾಯಪಟ್ಟಿರುವರು ಅಂತ ಮೂಗಿಯವರು ಆ ಕೃತಿಯಲ್ಲಿ ಬರೀತಾರೆ. ಆದರೆ ಮೂಗಿಯವರು ಸಂಗ್ರಹಿಸಿದ ಕಿತ್ತೂರು ಸಂಸ್ಥಾನದ ಕುರಿತ ಸಮಗ್ರ ಸಾಹಿತ್ಯ ಇದುವರೆಗೂ ಕೂಡ ಬೆಳಕು ಕಾಣದೇ ಇರೋದು ದುರಂತವೇ ಸರಿ. ಆಗಲೇ ಹಲಗತಿ ಸರ್ ಅದನ್ನು ಉಲ್ಲೇಖ ಮಾಡಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠಕ್ಕೆ 13 ಕಟ್ಟುಗಳಲ್ಲಿ ಅವರು ಸಂಗ್ರಹಿಸಿದ ಮಾಹಿತಿಯನ್ನು ಕೊಡ್ತಾರೆ. ಆದರೆ ಅದು ಎಲ್ಲಿಗೆ ಹೋಯಿತು ಅನ್ನೋ ಮಾಹಿತಿ ಇನ್ನೂ ಕೂಡ ನಿಖರವಾಗಿ ಗೊತ್ತಿಲ್ಲ. ಮೆಟ್ರಿಕ್ ಓದಿದ ಒಬ್ಬ ವ್ಯಕ್ತಿ ಜನಮಾನಸದಲ್ಲಿ ಹಂಚೋಗಿದ್ದ ಸಾಹಿತ್ಯವನ್ನು ಸಂಗ್ರಹ ಮಾಡೋದಕ್ಕೆ 50 ವರ್ಷ ಶ್ರಮಿಸಿ ಅದನ್ನು ಸಂಗ್ರಹಿಸಿದ್ದನ್ನು ಇವರು ಅದನ್ನು ಕೆಲವೇ ಕಾಲದಲ್ಲಿ ಕಳೆದೋಯ್ತು ಅಂತ ಹೇಳ್ತಿರೋದು ಬಹಳ ದುರಂತ ಅಂತ ನನಗಾದರೂ ಅನಿಸಿದೆ. ಒಬ್ಬ ಅಕಾಡೆಮಿಕ್ ಸಂಶೋಧನೆಗೆ ಇರಬೇಕಾದ ಎಲ್ಲ ಗುಣಗಳು ದೊಡ್ಡಬಾಪ ಮೂಗಿಯವರಲ್ಲಿ ಸಹಜವಾಗಿ ಇತ್ತು. ಪರಿಶ್ರಮವಾದರೂ ಸತ್ಯವನ್ನು ಗುರುತಿಸುವ ಅದಮ್ಯ ಛಲ, ನಾಡಿನ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಗಳಲ್ಲಿ ನಿರಂತರ ಆಸಕ್ತಿ, ಅವುಗಳ ಬಗ್ಗೆ ತಲಸ್ಪರ್ಶಿ ಅಧ್ಯಯನ, ಹೆಚ್ಚಿನದನ್ನು ತಿಳಿಬೇಕು ಅನ್ನುವ ಅವಿರತ ಕುತೂಹಲ, ಆಳ ಮತ್ತು ವಿಸ್ತೃತವಾದ ಅಧ್ಯಯನಶೀಲತೆ, ನಾಡಿನ ಮೂಲೆ ಮೂಲೆಗಳನ್ನು ನೋಡಿ ಗಳಿಸಿದ ಸ್ವಾನುಭವ ಜ್ಞಾನ ಇವೆಲ್ಲವೂ ಕೂಡ ಸಂಶೋಧಕನಲ್ಲಿ ಇರಬೇಕಾದ ಮೂಗಿಯವರಲ್ಲಿ ಇದ್ದ ಗುಣಗಳಾಗಿತ್ತು. ಅದರ ಜೊತೆಗೆ ನಾವು ಸಂಶೋಧನೆ ಲೇಖನಗಳನ್ನು ಬರೆಯುವಾಗ ಅದರ ಮೂಲ ಯಾವುದು, ಎಲ್ಲಿಂದ ತಗೊಂಡ್ವಿ ಅನ್ನೋದನ್ನು ಬರಲೇಬೇಕು. ಇಲ್ಲದೆ ಇದ್ರೆ ಅದು ಕೃತಿ ಚೌರ್ಯ ಅನಿಸ್ಕೊಳ್ತತಿ. ಈ ಜ್ಞಾನ ಕೂಡ ಮೂಗಿಯವ್ರಿಗಿದ್ದದ್ದು ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಅವರು ಕಿತ್ತೂರು ಮಲ್ಲಸರ್ಜನ ದುಂದುಬಿ ಅನ್ನೋ ಕೃತಿನಲ್ಲಿ ಹಾಡನ್ನು ಎಲ್ಲಿಂದ ತಗೊಂಡೆ, ಯಾರು ಹಾಡಿದ್ರು ಮತ್ತು ಇದೇ ಥರದ ಹಾಡು ಬೇರೆ ಯಾರು ಹಾಡ್ತಾರೆ ಅನ್ನೋದನ್ನು ಕೂಡ ಅವರು ಬರೀತಾರೆ. ಈ ಹಾಡಿನ ಇನ್ನೊಂದು ಪಾಠಾಂತರವನ್ನು ಬೆಳವಡಿ ಮಲ್ಲಮ್ಮ ಪೂಜೇರಿ ಎಂಬವಳು ಹಾಡುತ್ತಾಳೆ. ಶ್ರೀ ಸಿದ್ದರಾಮಜಿ ಇವರು ಇದನ್ನು ಪ್ರತಿ ಮಾಡಿದ್ದಾರೆ. ಈ ಹಾಡನ್ನು ಮರಕುಂಬಿ ಹಿರೇಕೊಪ್ಪದ ಹೆಣ್ಣು ಮಕ್ಕಳು ಹಾಡುತ್ತಾರೆ ಅಂತ ಟಿಪ್ಪಣಿಯನ್ನು ಬರೀತಾರೆ. ಇದನ್ನ ಅಕಾಡೆಮಿಕ್ ಸಂಶೋಧಕರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಅಂತ ಅಪರೂಪದ ಸಾಮರ್ಥ್ಯ ಮೂಗಿಯವರಲ್ಲಿದ್ದದ್ದು ಬಹಳ ವಿಶೇಷ ಅಂತ ನನಗನ್ಸುತ್ತೆ. ಯಾಕೆ ವಿಶೇಷ ಅನಿಸುತ್ತೆ ಅಂದರೆ, ಈಗ PhD ಮಾಡುವ ವಿದ್ಯಾರ್ಥಿಗಳಿಗೆ ಕೋರ್ಸ್ ವರ್ಕ್ ಅಂತೇಳಿ ಇದನ್ನೆಲ್ಲ ಕಲಿಸ್ಕೊಡ್ತಾರೆ. ಇಲ್ಲಿ ಹಡಗಲಿ ಸರ್ ಇದ್ದಾರೆ, ಅವ್ರಿಗೆ ಗೊತ್ತಿದೆ, ಗೈಡ್ ಇದ್ದಾರೆ ಅವರು ಕೂಡ. 6 ತಿಂಗಳು ಇದನ್ನೇ ಕಲಿಸ್ಕೊಡ್ತೀವಿ ನಾವು ವಿದ್ಯಾರ್ಥಿಗಳಿಗೆ. ಅಷ್ಟೆಲ್ಲ ಕಲಿಸಾದ್ಮೇಲೂ ಕೂಡ ವಿದ್ಯಾರ್ಥಿಗಳ ನಿರೀಕ್ಷೆ ಏನಾಗಿರುತ್ತೆ ಅಂದರೆ ಫೀಲ್ಡ್ ವರ್ಕ್ ಬೇಡ ಅಂತ. 50 ವರ್ಷ ಮೂಗಿಯವರು ಫೀಲ್ಡ್ ವರ್ಕೇ ಮಾಡಿದರು. 3 ರಿಂದ 5 ವರ್ಷ PhD ಮಾಡೋದಕ್ಕೆ ಸುಸ್ತಾಗಿ ಮಧ್ಯದಲ್ಲಿ ಬಿಡೋರೇ ಜಾಸ್ತಿ ಜನ PhDನ. ಆದರೆ 50 ವರ್ಷ ನಿರಂತರ ಶ್ರಮಪಟ್ಟು ಕಿತ್ತೂರಿನ ಇತಿಹಾಸವನ್ನು ಮೂಗಿಯವರು ಸಂಗ್ರಹ ಮಾಡ್ತಾರೆ. ಮಾತ್ರ ಅಲ್ಲ, ಸಂಗ್ರಹ ಮಾಡಿ ಆದಮೇಲೆ ಅದನ್ನು ವೈಜ್ಞಾನಿಕವಾಗಿ ಪರಿಷ್ಕರಣೆ ಮಾಡ್ತಾರೆ.
ಅಷ್ಟೇ ಅರ್ಥಪೂರ್ಣವಾಗಿ ಅದನ್ನು ವಿಭಜಿಸ್ತಾರೆ. ಕಾಗದ ಪತ್ರಗಳು, ಹುಕುಂನಾಮೆಗಳು, ಬಖೈರೆಗಳು ಮತ್ತು ಯುದ್ಧ ವರ್ಣಿಕೆಗಳು, ಒಪ್ಪಂದಗಳು, ಕರಾರ ಪತ್ರಗಳು, ಜವಾಬ್ದಾರಿ ಲೇಬಲ್ಗಳು ಮತ್ತು ಉಲ್ಲೇಖಗಳು, ಕೈಫಿಯತ್ತುಗಳು, ಫೋಟಗಿ ಪತ್ರಗಳು, ವಂಶಾವಳಿಗಳು, ಕಾವ್ಯಗಳು, ನಿರ್ಣಯ ಪುರಾಣ, ಇದು ಬಹಳ ಮುಖ್ಯವಾದದ್ದು, ಮತ್ತು ಪತ್ರ ವ್ಯವಹಾರಗಳು ಅನ್ನುವ 10 ಭಾಗಗಳಲ್ಲಿ ತಾವು ಸಂಗ್ರಹಿಸಿದ ಅಷ್ಟು ಸಾಹಿತ್ಯವನ್ನು ಅವರು ವಿಭಾಗಿಸ್ತಾರೆ. ಮೂಗಿಯವರ ಈ ಶ್ರಮವನ್ನು ಕಂಡು ಆಗಿನ ಕನ್ನಡ ನಾಡಿನ ಹಿರಿಯ ವಿದ್ವಾಂಸರೆಲ್ಲ ಮನದುಂಬಿ ಅದನ್ನು ಹೊಗಳಿದ್ದಾರೆ. ಉತ್ತಂಗಿ ಚೆನ್ನಪ್ಪನವರು, ಮಧುರ ಚೆನ್ನರು, ಸಿ ಬಸವನಾಳವರು, BM ಶ್ರೀಕಂಠಯ್ಯ ಅವರು, MM ಕಲಬುರ್ಗಿಯವರು, BS ಗದ್ಗಿಮಠ್ ಸೇರಿದಂತೆ ಹಲವರು ಮೆಚ್ಚಿಕೊಂಡು ಮೂಗಿಯವರನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ದೊಡ್ಡ ಭಾವೆಪ್ಪನವರ ವ್ಯಕ್ತಿತ್ವ, ಕಿತ್ತೂರು ಸಂಸ್ಥಾನದ ದಾಖಲೆಗಳ ಸಂಗ್ರಹಕ್ಕಾಗಿ ಅವರು ಮಾಡಿದ ಸಾಹಸಮಯ ಸಂಶೋಧನೆಯನ್ನು ಕಂಡು ಮಧುರ ಚೆನ್ನರು ಹೇಳಿರ್ತಕ್ಕಂಥ ಮಾತು ಬಹಳ ಮುಖ್ಯವಾದದ್ದು. ಮಲ್ಲಸರ್ಜನ ದುಂದುಬಿ ಕಾವ್ಯಕ್ಕೆ ಮುನ್ನುಡಿ ಬರೆಯುವಾಗ ಅವರು ಬರೀತಾರೆ, ಮಲ್ಲಸರ್ಜ ದುಂದುಮೆಯನ್ನು ಸಂಗ್ರಹಿಸಿದ ದೊಡ್ಡಬಾವಪ್ಪ ಮೂಗಿಯವರ ವಿಷಯಕ್ಕೆ ಒಂದೆರಡು ಮಾತುಗಳನ್ನು ಹೇಳುವುದು ಅವಶ್ಯವಿದೆ. ಇವರು ತಮ್ಮ ಇಡೀ ಜೀವನವನ್ನೇ ಕಿತ್ತೂರಿನ ಇತಿಹಾಸಕ್ಕೆ ಸಂಬಂಧಿಸಿದ ಕಾಗದ ಪತ್ರಗಳನ್ನು ಕಲೆ ಹಾಕುವ ಹಾಗೂ ಅವುಗಳನ್ನು ಓದಿ ಪರಿಶೋಧಿಸುವ ಮಹಾಕಾರ್ಯಕ್ಕೆ ದಾರೆ ಹೆರೆದು ಮಹತ್ವದ ಮೂಲ ಕಾಗದ ಪತ್ರಗಳನ್ನು ಸಂಗ್ರಹಿಸಿದ ವಿಷಯವನ್ನು ನೆನೆದರೆ ಇವರು ಕರ್ನಾಟಕದ ರಾಜವಾಡೆಯವರು ಎಂದು ಯಾರಿಗಾದರೂ ಅನ್ನಿಸುವುದು ಅಂಥೇಳಿ ಮನದುಂಬಿ ಹರಿಸ್ತಾರೆ. ಕಾಕತಾಳೀಯ ಅಂದರೆ ಮೂಗಿಯವರು ಕೂಡ ರಾಜವಾಡೆ ಮನೆತನದವರೇ ಕೂಡ ಆಗಿದ್ದರು. ದೊಡ್ಡಬಾವಪ್ಪನವರ ಸಂಶೋಧನೆಯ ಆಳ ಅಗಲಗಳನ್ನು ನೋಡಿದ ಅಂದಿನ ಇತಿಹಾಸ ತಜ್ಞರು, ಸಂಶೋಧಕರು ಅಚ್ಚರಿಪಟ್ಟರು. ಮಾತ್ರ ಅಲ್ಲ, ಇತಿಹಾಸ ಪ್ರಾಧ್ಯಾಪಕರಾಗಿದ್ದ ಸಿ ಬಸವನಾಳವರು ಹೇಳ್ತಾರೆ, ಮೂಗಿಯವರು ಕಿತ್ತೂರು ಇತಿಹಾಸದ ವಿಶ್ವಕೋಶ ಅಂತ ಕರೀತಾರೆ. ಯಾಕೆ ವಿಶ್ವಕೋಶ ಅಂತ ಕರೀತಾರೆ ಅಂದರೆ, ಆಗ ಮೂಗಿಯವರು ಬದುಕಿದ್ದ ಕಾಲದಲ್ಲಿ ಬೈಲುಹೊಂಗಲ ಕಿತ್ತೂರು ಪ್ರದೇಶದಲ್ಲಿ ಯಾರು ಬಂದು ಕಿತ್ತೂರು ಸಂಸ್ಥಾನದ ಬಗ್ಗೆ ಏನಾದರೂ ಮಾಹಿತಿ ಕೇಳಿದ್ರೆ ಗೊತ್ತಿರೋಷ್ಟು ಅವ್ರಿಗೆ ಹೇಳ್ತಿದ್ರಂತೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಮೂಗಿಯವರ ಹತ್ರ ಹೋಗ್ರಿ, ಅವರೆಲ್ಲ ಹೇಳ್ತಾರೆ ಅಂತ. ಆ ಕಾರಣಕ್ಕೆ ಮೂಗಿಯವರನ್ನ ಕುರಿತು ಬಸವನಾಳರು ಹೇಳಿದ ಮಾತು ಬಹಳ ಸತ್ಯ ಅಂತ ನನಗಾದರೂ ಅನಿಸುತ್ತೆ. ಅದೇ ರೀತಿ ಉತ್ತಂಗಿ ಚೆನ್ನಪ್ಪ ಅವರು ಹೇಳ್ತಾರೆ, ಕಿತ್ತೂರು ಅರಸು ಮನೆತನದ ಇತಿಹಾಸದ ಸಮಗ್ರ ಕಲ್ಪನೆ ಇವರಿಗೆ ಉಂಟು. ಈ ಮನೆತನದ ಬಗ್ಗೆ ಇವರಿಗೆ ಅಪಾರವಾದ ಆದರ ಅಭಿಮಾನಗಳಿವೆ. ಅಂತೆಯೇ ಕಿತ್ತೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಪರಿಶ್ರಮ ಪಟ್ಟು ಬಹುದಿನಗಳಿಂದ ಸಂಗ್ರಹಿಸುತ್ತಾ ಬಂದಿದ್ದಾರೆ. ಸಾವಿರಾರು ಜನಪದ ಹಾಡುಗಳನ್ನು ಕೂಡಿ ಹಾಕಿದ್ದಾರೆ. ಹೀಗೆ ಸಂಗ್ರಹಿಸಿದ ಸಾಧನ ಸಾಮಗ್ರಿಗಳ ಸಹಾಯದಿಂದ ಕಿತ್ತೂರು ನಾಡಿನ ಉಜ್ವಲ ಭವ್ಯ ಇತಿಹಾಸವನ್ನು ವಿಸ್ತರಿಸಿ ಬರೀಲಿಕ್ಕೆ ಸಾಧ್ಯವಿದೆ ಅನ್ನೋದು ನನ್ನ ಅಭಿಪ್ರಾಯ. ಆದ್ದರಿಂದ ಇವರು ಸಂಶೋಧಿಸಿದ ಮಹತ್ವದ ಐತಿಹಾಸಿಕ ಅಂಶಗಳನ್ನೊಳಗೊಂಡಂತೆ ಕಾಗದ ಪತ್ರಗಳನ್ನು ಸರ್ಕಾರದವರು ಪ್ರಕಟಿಸಿದರೆ ನಾಡಿನ ದೃಷ್ಟಿಯಿಂದ ಒಳ್ಳೆಯದು ಅಂತ ಬರೀತಾರೆ. ಆದರೆ ಸರ್ಕಾರದವರು ಇದುವರೆಗೂ ಕೂಡ ಅವರು ಸಂಶೋಧನೆ ಮಾಡಿದ ಸಮಗ್ರ ಸಾಹಿತ್ಯವನ್ನು ಪ್ರಕಟಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಅದೇ ರೀತಿ ಸದಾಶಿವ್ ಒಡೆಯರ್ ಅನ್ನುವರು ರಾಣಿ ಕಿತ್ತೂರು ಚೆನ್ನಮ್ಮ ಅನ್ನುವ ಪುಸ್ತಕದಲ್ಲಿ ಮೂಗಿಯವರ ಬಗ್ಗೆ ಬಹಳ ಅಭಿಮಾನದ ಮಾತುಗಳನ್ನು ಹೇಳ್ತಾರೆ. ದಿವಂಗತ ದೊಡ್ಡಬಾವಪ್ಪ ಮೂಗಿಯವರು ಮಾಡಿದ ಗಣನೀಯ ಸಂಶೋಧನಾ ಕಾರ್ಯಕ್ಕೆ ನಾನು ನನ್ನ ಮನದಾಳದ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತೇನೆ. ಕಿತ್ತೂರಿನ ಇತಿಹಾಸಕ್ಕೆ ಸಂಬಂಧಿಸಿದ ಜಾನಪದ ಹಾಡುಗಳು, ಲಾವಣಿಗಳನ್ನು ಸಂಗ್ರಹಿಸಿ ಟಿಪ್ಪಣಿ ಮಾಡಿಕೊಳ್ಳುವುದಕ್ಕೆ ಅವರು ಜೀವನದ ಧ್ಯೇಯವಾಗಿತ್ತು. ಈ ಚರಿತ್ರೆ ಬರೆಯುವಲ್ಲಿ ದೊಡ್ಡಬಾವಪ್ಪ ಅವರು ಸಂಗ್ರಹಿಸಿದ ಹಾಡುಗಳನ್ನು ನಾನು ಉದಾರವಾಗಿ ಬಳಸಿಕೊಂಡಿದ್ದೇನೆ ಅಂತೇಳಿ ಕೃತಜ್ಞತಾಪೂರ್ವಕವಾಗಿ ಮೂಗಿಯವರನ್ನ ಅವರು ಸ್ಮರಿಸ್ತಾರೆ. ಒಟ್ಟಾರೆಯಾಗಿ ಪ್ರಾಮಾಣಿಕತೆ, ಕುತೂಹಲ, ಚಿಕಿತ್ಸಕ ಬುದ್ಧಿ, ಪರಿಶ್ರಮ ಪ್ರವೃತ್ತಿ, ಮುಂದಾಲೋಚನೆ ಇವೆಲ್ಲ ಒಬ್ಬ ಒಳ್ಳೆಯ ಸಂಶೋಧಕನಿಗೆ ಇರಬೇಕಾದ ಮೂಲ ಅರ್ಹತೆಗಳು. ಇವೆಲ್ಲವನ್ನು ತಮ್ಮ ಜೀವನದಲ್ಲಿ ರೂಢಿಸಿಕೊಂಡಿದ್ದ ದೊಡ್ಡಬಾವಪ್ಪನವರು ಕಿತ್ತೂರಿನ ಸಾಹಿತ್ಯ, ಇತಿಹಾಸ, ಸಂಸ್ಕೃತಿ ಅಧ್ಯಯನ ಮಾಡಿದ ಮೊತ್ತ ಮೊದಲ ಇತಿಹಾಸಕಾರ ಅನ್ನುವ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಕಿತ್ತೂರು ಇತಿಹಾಸದ ಬಗ್ಗೆ ಅವರಿಗಿದ್ದ ಅಕ್ಕರೆಯನ್ನು ಕಂಡು ಕನ್ನಡ ವಿಮರ್ಶಕ ವಲಯದಲ್ಲಿ ಒಂದು ಉದ್ಗಾರ ಶುರುವಾಗಿತ್ತು. ಅದೇನು ಅಂದರೆ, ದೊಡ್ಡಬಾವಪ್ಪನವರಿಂದ ಸಂಶೋಧನೆಗೆ ಬೆಲೆ ಬಂತೋ ಅಥವಾ ಸಂಶೋಧನೆಯಿಂದ ದೊಡ್ಡಬಾವಪ್ಪನವರಿಗೆ ಬೆಲೆ ಬಂತೋ ಅನ್ನೋ ಉದ್ಗಾರವನ್ನು ವಿಮರ್ಶಕರು ಎತ್ತಾರೆ. ಆದರೆ ನನಗನ್ಸತ್ತೆ, ಸಂಶೋಧನೆಯಿಂದ ಮೂಗಿಯವರಿಗೆ ಬೆಲೆ ಬಂದದಕ್ಕಿಂತಲೂ ಮೂಗಿಯವರಿಂದಲೇ ಸಂಶೋಧನೆ ಮತ್ತು ಕಿತ್ತೂರು ಸಂಸ್ಥಾನದ ಇತಿಹಾಸದ ಮಾನ ಮತ್ತು ಸನ್ಮಾನ ಎರಡೂ ಕೂಡ ಹೆಚ್ಚಾಗಿದ್ದಾವೆ ಅಂತ. ಯಾಕೆ ಅಂದರೆ ಅವರು ಕೇವಲ ಸಂಶೋಧಕರಾಗಿರಲಿಲ್ಲ, ಹೃದಯವಂತ ಸಂಶೋಧಕರಾಗಿದ್ದರು. ದೊಡ್ಡಬಾವಪ್ಪನವರು ಹೆಸರಿಗೆ ತಕ್ಕಂತೆ ದೊಡ್ಡ ಭಾವದ ಅಪ್ಪನೇ ಆಗಿದ್ದರು. ದೊಡ್ಡ ಭಾವನೆ ಅವ್ರಿಗಿತ್ತು, ದೊಡ್ಡ ಮನಸ್ಸು ಅವ್ರಿಗಿತ್ತು. ಅದು ಬಹಳಷ್ಟು ಕಡೆ ನಮ್ಗೆ ಗೊತ್ತಾಗುತ್ತೆ.
ಪಾಳು ಬಿದ್ದ ಕಿತ್ತೂರು ಕೋಟೆಯಲ್ಲಿ ಕೂತ್ಕೊಂಡು, ಚೆನ್ನಮ್ಮರಾಣಿ ಲಿಂಗ ಪೂಜೆ ಮಾಡೋ ಸ್ಥಳದಲ್ಲಿ ಕೂತ್ಕೊಂಡು ಸಣ್ಣ ಮಗು ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರಂತ. ಎಂಥ ಸ್ಥಿತಿ ಬಂತಲ್ಲ ಕಿತ್ತೂರು ಸಂಸ್ಥಾನಕ್ಕೆ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲ, ಕಿತ್ತೂರು ಸಂಸ್ಥಾನದ ಹಾಡುಗಳನ್ನು ಸಂಗ್ರಹ ಮಾಡೋದಕ್ಕೆ ಹಳ್ಳಿಗಳಿಗೆ ಹೋದಾಗ ಅಲ್ಲಿರೋ ಬಡ ಹೆಣ್ಮಕ್ಕಳ ಸ್ಥಿತಿಗತಿ ನೋಡಿ ಕೂಡ ಅವರಿಗೆ ಬಹಳ ಮರುಕ ಉಂಟಾಗತ್ತೆ. ಅದನ್ನು ಅವ್ರ ಮಾತುಗಳಲ್ಲೇ ಹೇಳೋದಾದರೆ, ಸಂಸ್ಥಾನದ ಈ ಲಾವಣಿ, ದುಂದುಮಿ, ಗೀಗಿ ಪದಗಳು, ಹೋಳಿ ಪದಗಳು, ಕೋಲಾಟ, ಬೀಸಣಿಕೆ ಪದಗಳು, ಅನೇಕಾನೇಕ ಪದಗಳು ಒಬ್ಬರ ಬಾಯಿಂದ ಒಬ್ಬರು ಉಳಿಸಿಕೊಂಡು ಹೋಗುವ ಹೆಣ್ಣು ಮಕ್ಕಳನ್ನು ನಾನು ನೋಡಿದಾಗ ಅವರ ಬಗ್ಗೆ ನನ್ನಲ್ಲಿ ಮೂಡಿದ ಆದರ, ಆತ್ಮೀಯತೆಯನ್ನು ನಾನು ಶಬ್ದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ. ಬೀಳಾದ ಹಳ್ಳಿಗಳು, ಹರುಕು ಮುರುಕಲಾದ ಅವರ ಮನೆಗಳು, ಒಂದೊತ್ತು ಉಂಡು ಬದುಕುವ ಹೆಣ್ಣು ಮಕ್ಕಳನ್ನು ಸಂದರ್ಶಿಸಿ ಪದಗಳನ್ನು ಅವರಿಂದಲೇ ಅನ್ನಿಸಿ ಬರೆಸಿಕೊಂಡಾಗ ಅವರ ಹಿಗ್ಗಿಗೂ ಮೇರೆ ಇರಲಿಲ್ಲ, ನನ್ನ ತೃಪ್ತಿಗೂ ಕೊನೆ ಇರಲಿಲ್ಲ. ಆದರೂ ನನ್ನ ಅಂತಃಕರಣ ಕೊರಗದೆ ಇರಲಿಲ್ಲ. ಏಕೆಂದರೆ ಕಿತ್ತೂರು ಹಾಗೂ ಸಮಗ್ರ ಕರ್ನಾಟಕದ ಇತಿಹಾಸವನ್ನು ವಿಸ್ತೃತವಾಗಿ ಬಿಡಿ ಬಿಡಿಯಾಗಿ ಹಾಡುತ್ತಿದ್ದಾಗ ಒಂದೊಂದು ಘಟನೆಗಳು ಕಣ್ಮುಂದೆ ಬಂದು ನಿಲ್ಲುತ್ತಿದ್ದವು. ಇತಿಹಾಸವು ಬಹಳ ಚೇತೋಹಾರಿಯಾದದ್ದು ಅಂತ ಅವರು ಬರೀತಾರೆ ಕಿತ್ತೂರು ಕಾಳಗ ಅನ್ನೋ ಕೃತಿಯಲ್ಲಿ. ಅವರ ಈ ಮಾತುಗಳಲ್ಲಿ ಕಿತ್ತೂರು ಸಂಸ್ಥಾನದ ಬಗ್ಗೆ ಅವರಿಗಿದ್ದ ಕಾಳಜಿ ಜೊತೆಗೆ ಹಳ್ಳಿಗರ ದಯನೀಯ ಸ್ಥಿತಿಯ ಬಗ್ಗೆ ಅವರಿಗಿದ್ದ ಮಾನವೀಯತೆ ಕೂಡ ನಮಗೆ ವ್ಯಕ್ತ ಆಗುತ್ತೆ. ಕಾಲದ ಹೊಳೆಯಲ್ಲಿ ಕೊಚ್ಚಿ ಹೋಗಬಹುದಾಗಿದ್ದ ಕಿತ್ತೂರು ಸಂಸ್ಥಾನದ ಉಜ್ವಲ ಪರಂಪರೆಯ ಕುರುಹುಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಅಂತಲೇ ಜೀವ ತಳೆದವರು ಅನ್ನೋ ಥರ ದೊಡ್ಡಬಾವಪ್ಪ ಮೂಗಿಯವರು ತಮ್ಮ ಇಡೀ ಜೀವಮಾನವನ್ನು ಕಿತ್ತೂರು ಸಂಸ್ಥಾನದ ಚಾರಿತ್ರಿಕ ವಸ್ತುಗಳ ಸಂಗ್ರಹ, ಸಾಹಿತ್ಯ ಸಂಗ್ರಹ, ಪರಿಷ್ಕರಣೆ, ಪ್ರಕಟಣೆಗೆ ವಿನಿಯೋಗಿಸ್ತಾರೆ. ಹಗಲು ರಾತ್ರಿ ಎಂದೇನೆ ಅಲಿದಾಡಿ ಹಳ್ಳಿಗರ ಮನವೊಲಿಸಿ ತಮ್ಮ ಕೈಯಿಂದ ಹಣವನ್ನು ಖರ್ಚು ಮಾಡಿ ಕಿತ್ತೂರು ಹೋರಾಟದ ಹಾಡುಗಳನ್ನು ಸಂಗ್ರಹಿಸಿ ಪ್ರಕಟಿಸುವ ಕೆಲಸವನ್ನು ಮಾಡುವ ಮೂಲಕ ಮೂಗಿಯವರು ಕನ್ನಡ ನಾಡಿಗೆ ಮಹತ್ತರವಾದ ಉಪಕಾರವನ್ನು ಮಾಡಿದ್ದಾರೆ. ಅವರ 70ನೇ ವಯಸ್ಸಿನಲ್ಲಿ ಅವರು ಹೇಳ್ತಾರೆ, ಕಿತ್ತೂರು ಸಂಸ್ಥಾನಕ್ಕೆ ಸಂಬಂಧಿಸಿದ 256 ಹಾಡುಗಳು, ಸುಮಾರು 10,000 ಐತಿಹಾಸಿಕ ಆಕರ ಪತ್ರಗಳನ್ನು ಸಂಗ್ರಹಿಸಿದ್ದೇನೆ ಅಂತ ಅವರೇ ಹೇಳ್ತಾರೆ. ಅವುಗಳಲ್ಲಿ ಮುದ್ರಣದ ಬೆಳಕು ಕಂಡಿದ್ದು ಬೆರಳೆಣಿಕೆಯಷ್ಟು ಮಾತ್ರ. ಅವು ಕೂಡ ಓದುಗರಿಗೆ ಈಗ ಲಭ್ಯ ಇಲ್ಲ. ಅವರು ಸಂಗ್ರಹ ಮಾಡಿದ ಮತ್ತು ಪ್ರಕಟಿಸಿದ ಕಿತ್ತೂರು ಸಂಸ್ಥಾನದ ಸಮಗ್ರ ಇತಿಹಾಸ ಬೆಳಕು ಕಾಣುವುದು ಇಂದಿನ ಅತಿ ಅಗತ್ಯ. ಕಿತ್ತೂರು ಬಂಡಾಯ, ಪಾರ್ಸಿ ಕಾಗದಗಳು, ಮಲ್ಲಸರ್ಜನ ದುಂದುಬಿ ಮತ್ತು ಕಿತ್ತೂರಿನ ಕಾಳಗ ಅನ್ನೋ ಕೃತಿಗಳು ಪ್ರಕಟವಾಗಿರೋ ಕೃತಿಗಳು. ಕಿತ್ತೂರಿನ ರಾಜ್ಯಾದಾಯ ಮತ್ತು ಚೆನ್ನಮ್ಮರಾಣಿ ಕಂಪನಿ ಸರ್ಕಾರದ ಪತ್ರ ವ್ಯವಹಾರಗಳನ್ನು ಕೃತಿಗಳು ಅಪ್ರಕಟಿತವಾಗಿದ್ದಾವೆ. ಇವುಗಳಲ್ಲಿ ಲಭ್ಯವಿರುವ ಎಲ್ಲವನ್ನು ಕೂಡ ಮುದ್ರಣ ಮಾಡಿ ಓದುಗರಿಗೆ ತಲುಪಿಸಬೇಕಾದ ಅತಿ ತುರ್ತು ಈಗ ಇದೆ. ಕೊನೆಯದಾಗಿ ಎಂ ಕಲಬುರ್ಗಿಯವರ ಒಂದು ಮಾತು ಮೂಗಿಯವರಿಗೆ ಬಹಳ ಅನ್ವಯ ಆಗತ್ತೆ ಅಂತ ನನಗನ್ನಿಸುತ್ತೋ, ಅದನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಎಂ ಕಲಬುರ್ಗಿಯವರು ಹೇಳ್ತಾ ಇದ್ರು, ದೇಶವೂ ಅಷ್ಟೇ, ಈ ಭಾಷೆಯೂ ಅಷ್ಟೇ, ಪರಭಾಷೆಯೂ ಅಷ್ಟೇ, ಅಂಥವನಿಗೆ ಉಪಜೀವನ ಮುಖ್ಯವಾಗಿರುತ್ತದೆ ಹೊರತು ಜೀವನವಲ್ಲ. ವ್ಯಕ್ತಿ ಕೇಂದ್ರಿತವಾಗಿ ಬದುಕುವುದು ಉಪಜೀವನ, ಪರಂಪರೆ ಕೇಂದ್ರಿತವಾಗಿ ಬದುಕುವುದು ಜೀವನ. ದೊಡ್ಡಬಾವಪ್ಪ ಮೂಗಿಯವರದು ಪರಂಪರೆಯ ಪ್ರಜ್ಞೆಯುಳ್ಳ ಸಾರ್ಥಕ ಜೀವನ ಆಗಿತ್ತು. ಅಂತಹ ಸಾರ್ಥಕ ಜೀವಿಯ ಪರಿಚಯ ಮಾಡುವಂಥ ಒಂದು ಅಪೂರ್ವದ ಅವಕಾಶವನ್ನು ಕಲ್ಪಿಸಿದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಬಹಳ ವಿಶೇಷವಾಗಿ ದತ್ತಿದಾನಿಗಳಾದ ಆತ್ಮೀಯರಾದ ಪ್ರಕಾಶ್ ಮೂಗಿಯವರಿಗೆ ಮತ್ತು ಕೇಳಿದ ತಮ್ಮೆಲ್ಲರಿಗೂ ಅನಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಸುಮಾರು 40 ನಿಮಿಷಗಳವರೆಗೆ ಹೃದಯವಂತ ಸಂಶೋಧಕ ದೊಡ್ಡಬಾವಪ್ಪ ಮೂಗಿಯವರ ಕುರಿತು ಬಹಳ ಸಮಗ್ರವಾಗಿ ಅವರ ವ್ಯಕ್ತಿ ಚಿತ್ರಣವನ್ನು ನಮ್ಮೆದುರಿಗೆ ತೆರೆದಿಟ್ಟಿದ್ದಾರೆ ಡಾಕ್ಟರ್ ರಾಜಶೇಖರ್. ದತ್ತಿದಾನಿಗಳ ಪರವಾಗಿ ಶ್ರೀ ಪ್ರಕಾಶ್ ಮೂಗಿ ಅವರು